ಕೆಲವೇ ಕ್ಷಣಗಳಲ್ಲಿ 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗೋದಿದೆ. 7ನೇ ಪಾಯಿಂಟ್ನ 300 ಮೀಟರ್ ದೂರದಲ್ಲೇ ಇದೆ 8ನೇ ಪಾಯಿಂಟ್. 8ನೇ ಪಾಯಿಂಟ್ನ ಸುತ್ತಮುತ್ತಲೂ ಕೂಡ ಇದೀಗ ಕಾರ್ಮಿಕರು ಪರದೆಯನ್ನ ಕಟ್ಟುತ್ತಾ ಇದ್ದಾರೆ. ಕಾರಣ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಬೇಕು. ಏನಾಗ್ತಾ ಇದೆ ಅನ್ನೋದರ ವಿವರ ಸಾರ್ವಜನಿಕರಿಗೆ ಗೊತ್ತಾಗಬಾರದು. ಇನ್ನೂ ಒಂದು ಕಾರಣ ಅಂತ ಹೇಳಿದ್ರೆ ಅದೇ ಪ್ರದೇಶಕ್ಕೆ ಸಾರ್ವಜನಿಕರು ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಆ ಬ್ರಿಡ್ಜ್ನ ಮೇಲ್ಗಡೆ ಎಲ್ಲ ನಿಂತು ನೋಡ್ತಿರ್ತಾರೆ ಏನಾಗ್ತಾ ಇದೆ ಏನು ಅನ್ನೋದಾಗಿ. ಸೊ ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ 8ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಸಿಬ್ಬಂದಿ ಕವರ್ ಮಾಡ್ತಾ ಇದ್ದಾರೆ. 4 ಕಡೆ ಕೂಡ ಕವರ್ ಮಾಡುವಂತೆ ಇದಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. 7 ಮತ್ತು 8ನೇ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ, ಇದೇ ನೇತ್ರಾವತಿ ನದಿ ತೀರ, ಇದು ಹರಿತಾ ಇರುವಂತಹ ನೀರು ನೇತ್ರಾವತಿ ನದಿ. ಅದರ ಪಕ್ಕದಲ್ಲಿ 2 ಪಾಯಿಂಟ್ಗಳು ನೀವು ಗಮನಿಸಬಹುದು. ಸುಮಾರು 30 ಅಡಿ ಅಂತರದಲ್ಲಿ 2 ಪಾಯಿಂಟ್ಗಳು ಇದೆ. ಒಂದು 7ನೇ ಪಾಯಿಂಟ್ ಹಾಗೆ 8ನೇ ಪಾಯಿಂಟ್. 7ನೇ ಪಾಯಿಂಟ್ ನಾವು ಬೆಳಗ್ಗೆನೇ ಕ್ಲೋಸ್ಅಪ್ ದೃಶ್ಯಗಳನ್ನೆಲ್ಲ ನಿಮಗೆ ತೋರಿಸಿದ್ವಿ. ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಕಾರ್ಯ ಆರಂಭ ಆಯಿತು. ಇದೀಗ 5 ಅಡಿ ಅಗದಿದ್ದಾರೆ, ಬಟ್ ಅಲ್ಲಿ ಏನು ಸಿಕ್ಕಿಲ್ಲ. 7ನೇ ಪಾಯಿಂಟ್ನಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು, ಆ 7ನೇ ಪಾಯಿಂಟ್ನಲ್ಲಿ ಇದೀಗ ಶೋಧ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. 8ನೇ ಪಾಯಿಂಟ್ ಇನ್ನಷ್ಟೇ ಆರಂಭ ಆಗಬೇಕು. ಬಟ್ ಅಗಿಯೋದು ಆರಂಭ ಆಗೋದಕ್ಕೂ ಮುಂಚಿತವಾಗಿಯೇ ಇಡೀ ಪ್ರದೇಶವನ್ನ ಒಂದು ಗ್ರೀನ್ ಕವರ್ನಲ್ಲಿ ಸಂಪೂರ್ಣವಾಗಿ ಕವರ್ ಮಾಡಲಾಗ್ತಾ ಇದೆ. 4 ಕಡೆಗಳನ್ನ ಕವರ್ ಮಾಡ್ತಾ ಇದ್ದಾರೆ. ಈ ಪ್ರಕ್ರಿಯೆ ಆರಂಭ ಆಗಿರೋದು 6ನೇ ಪಾಯಿಂಟ್ನಲ್ಲಿ ಯಾವಾಗ ಅಸ್ಥಿಪಂಜರ ಸಿಕ್ತಲ್ಲ ಆಗ್ಲೇ ಕವರ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹೊರ ಜಗತ್ತಿಗೆ ಏನಾಗ್ತಾ ಇದೆ ಏನು ಅನ್ನೋದ್ರ ಮಾಹಿತಿಗಳು ರಿವೀಲ್ ಆಗಬಾರದು, ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ. ಸೊ ಇದೀಗ 8ನೇ ಪಾಯಿಂಟ್ನಲ್ಲೂ ಕೂಡ ಕೆಲಸ ಆರಂಭ ಆಗೋದಕ್ಕೂ ಮುಂಚೆ, ಶೋಧ ಕಾರ್ಯ ಆರಂಭ ಆಗೋದಕ್ಕೂ ಮುಂಚಿತವಾಗಿಯೇ ಸಂಪೂರ್ಣವಾಗಿ ಕವರ್ ಮಾಡಿದ್ದಾರೆ. ಆಮೇಲೆ ದಟ್ಟ ಕಾಡು, ನಿಮ್ಗಲ್ಲೇನು ಮಾರ್ಕ್ ಮಾಡಿರ್ತಾರೆ, ನಂಬರ್ ಇಟ್ಟಿರ್ತಾರಲ್ಲ 7 ಹಾಗೆ 8, ಇದನ್ನೆಲ್ಲ ತೋರಿಸೋದು ಅಸಾಧ್ಯ. ಸೊ ದಟ್ಟವಾದಂಥ ಕಾಡಿದು, ಬಂಗ್ಲಾಗುಡ್ಡ ಅಂತ. ಆ ಕಿರಿದಾದ ದಾರಿಯಲ್ಲಿ ದಾರಿ ಮಾಡ್ಕೊಂಡು ಮುಂದೆ ಸಾಗಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ದೂರದರ್ಶನ ಉಪಸ್ಥಿತಿ ಕೂಡ ಇದೆ, ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ. ಸೊ ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ಹತ್ರನೇ ಕಂಡ್ರೂ ಕೂಡ, ಕೇವಲ 300 ಮೀಟರ್ ದೂರದಲ್ಲೇ ಇದ್ರೂ ಕೂಡ ಅಲ್ಲಿಂದ ಅಲ್ಲಿ ಹೋಗೋದು ಬಹಳ ಕಷ್ಟ ಇದೆ, ದಾರಿಗಳಿಲ್ಲ. ಆಮೇಲೆ ದಾರಿಯನ್ನ ಮಾಡ್ಕೊಂಡು ಮುಂದಕ್ಕೆ ಸಾಗಬೇಕಾಗುತ್ತೆ. ಆಮೇಲೆ ಆ ಪಾಯಿಂಟ್ ಮಾಡಿರುವಂಥ 8 ನಂಬರನ್ನು ನೀವು ಗಮನಿಸಬಹುದು. ಇದು 8ನೇ ಪಾಯಿಂಟ್. ಇದಕ್ಕೆ 7ನೇ ಪಾಯಿಂಟ್ನಿಂದ ಮುಂದಕ್ಕೆ ಸಾಗಿದ್ರೆ 8ನೇ ಪಾಯಿಂಟ್. ಇದರ ಶೋಧ ಕಾರ್ಯ ಇನ್ನೇನು ಕೆಲ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ದೂರುದಾರನೇ ತೋರಿಸಿರುವಂಥ ಜಾಗ ಇದು. ಬಟ್ ಆತ ತೋರಿಸಿರುವಂಥ ಇಷ್ಟು ಪಾಯಿಂಟ್ಗಳಲ್ಲಿ 8ರವರೆಗೂ ಬಂದಿದೆಯಲ್ಲ, 7ನೇ ಪಾಯಿಂಟ್ವರೆಗೂ ಏನೂ ಸಿಕ್ಕಿಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಅದರ ವಿವರವನ್ನು ನಿನ್ನೆ ದಿನ ನಾವು ನಿಮಗೆ ಕೊಟ್ಟಿದ್ವಿ. ಇದೀಗ 8ನೇ ಪಾಯಿಂಟ್ನಲ್ಲಿ ಅಗೆತ ಇನ್ನಷ್ಟೇ ಆರಂಭ ಆಗಬೇಕಿದೆ. ಬಟ್ ಇಲ್ಲಿ ಯಾಕೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತ ಹೇಳಿದ್ರೆ, ಮ್ಯಾನ್ ಪವರ್ ಬಳಸಲಾಗ್ತಾ ಇದೆ, ಹಿಟಾಚಿಯನ್ನು ಬಳಸಿ ಆಗದಿಲ್ಲ. ನಾವು ಬೆಳಗ್ಗೆನೇ ಹೇಳಿದ್ವಿ ಅದ್ರ ಬಗ್ಗೆ. ಮ್ಯಾನ್ ಪವರ್ ಬಳಸಿನೇ, ಕಾರ್ಮಿಕರ ಮೂಲಕವಾಗಿಯೇ ಪ್ರತಿಯೊಂದು ಪಾಯಿಂಟನ್ನು ಕೂಡ ಅಗಿಯಲಾಗ್ತಾ ಇದೆ. 7ನೇ ಪಾಯಿಂಟ್ನ ಶೋಧ ಕಾರ್ಯ ಸಂಪೂರ್ಣವಾಗಿ ಇದೀಗ 8ರತ್ತ ತೆರಳುತ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಅದನ್ನು ಸೆಕ್ಯೂರ್ ಮಾಡಬೇಕಲ್ಲ, ಸಂರಕ್ಷಿತವಾಗಿ ಇಡುವಂಥ ಕೆಲಸಗಳು ಕಾರ್ಮಿಕರ ಮೂಲಕವಾಗಿ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಏನೇ ಒಂದು ಚಿಕ್ಕ ಮೂಳೆಯ ತುಣುಕು ಸಿಕ್ಕಿದ್ರೂ ಕೂಡ ಅದನ್ನ ಸೆಕ್ಯೂರ್ ಮಾಡಬೇಕಾಗುತ್ತೆ. ಬಹಳ ಮುತುವರ್ಜಿಯನ್ನ ವಹಿಸಿ ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ. ಇಡೀ ಒಂದು ಅರ್ಧ ದಿನ ನಾವು ನೋಡಿದ್ರೆ ಇದೀಗ 2 ಗಂಟೆ ಕಳೆದಿದೆ. ಸೊ ಇಷ್ಟಕ್ಕೆ ಆಗಿರೋದು 1 ಪಾಯಿಂಟ್ ಆಗದಿರೋದಷ್ಟೇ. 7 1 ಪಾಯಿಂಟ್. 4ನೇ ದಿನ 7ನೇ ಪಾಯಿಂಟ್ ಆರಂಭ ಮಾಡಿದ್ದೆ 7ನೇ ಪಾಯಿಂಟ್ನಲ್ಲಿ. 7ನೇ ಪಾಯಿಂಟ್ 1ಅನ್ನ ಮಾತ್ರ ಅಗಿಯಲಾಗಿದೆ. 8ರ ಕಾರ್ಯ ಇನ್ನಷ್ಟೇ ಆರಂಭ ಆಗಬೇಕಿದೆ. 4 ಕಡೆಯಲ್ಲೂ ಕೂಡ ಕವರ್ ಮಾಡಿದ್ದಾರೆ. ಅದು ಅಧಿಕಾರಿಗಳ ಸೂಚನೆ. ಅಗಿಯೋದಕ್ಕೆ ಪ್ರಾರಂಭ ಮಾಡೋದಕ್ಕೂ ಮುಂಚಿತವಾಗಿ ಅದನ್ನು ಸೆಕ್ಯೂರ್ ಮಾಡಬೇಕು, ಸಂರಕ್ಷಿತವಾಗಿ ಇಡಬೇಕು ಅನ್ನೋದಾಗಿ. ಸೊ ಹಾಗಾಗಿ ಆ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ದೂರದ ದೃಶ್ಯದಲ್ಲಿ ಗಮನಿಸಬಹುದು. ನೀವು 7ರಿಂದ 8ನೇ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ ಅಂತ, ನೇತ್ರಾವತಿ ನದಿ ತೀರದಲ್ಲಿ ಎಷ್ಟು ದೂರದಲ್ಲಿ 2 ಪಾಯಿಂಟ್ಗಳಿದ್ದಾವೆ. ಜೊತೆಗೆ ಆ ಒಂದು ಇಮ್ಯಾಜಿನೇಷನ್ ಸಿಗುತ್ತೆ, ನಿಮಗೆ ಒಂದು ಅಂದಾಜು ಸಿಗುತ್ತೆ ಎಷ್ಟು ದೂರದಲ್ಲಿದೆ ಏನು ಅನ್ನುವಂಥದ್ದು. ಈಗ ನಮಗೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ಗಳ ಪ್ರಕಾರ 8ನೇ ಪಾಯಿಂಟ್ನತ್ತ ಬಂದಿದ್ದಾರೆ ಅಂತ. ಕೇವಲ 30 ಅಡಿ ಅಂತರದಲ್ಲಿರುವಂಥ 2 ಪಾಯಿಂಟ್ಗಳು ಇದಾಗಲೇ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಮುಕ್ತಾಯಗೊಳಿಸಿ 8ನೇ ಪಾಯಿಂಟ್ನತ್ತ ಅಧಿಕಾರಿಗಳು ಸಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಸಂಪೂರ್ಣವಾಗಿ ಕವರ್ ಮಾಡಿದ ನಂತರನೇ ಅವರು ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಆಸ್ ಆಫ್ ನಾವು 6th ಪಾಯಿಂಟಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸಿದ್ವಿ. ಸೊ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಕೂಡ ಈ ಕಾರ್ಯಾಚರಣೆಯ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಕವರ್ ಮಾಡಿಕೊಂಡು 8ನೇ ಪಾಯಿಂಟ್ನಲ್ಲಿ ಅಗೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. FSL ತಜ್ಞರ ಕೈ ಸೇರಿದೆ. 6 ಪಾಯಿಂಟ್ನಲ್ಲಿ ಸಿಕ್ಕಂತ ಮೂಳೆಗಳು. 6ನೇ ಪಾಯಿಂಟಲ್ಲಿ 6th ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿತ್ತಲ್ಲ, ಅಸ್ಥಿಪಂಜರ ಸಿಕ್ಕಿತ್ತಲ್ಲ, ಅದನ್ನ FSL ತಜ್ಞರಿಗೆ ಕೊಡಲಾಗಿದೆ. ಅವರ ಕೈ ಸೇರಿದೆ.
ಮಣಿಪಾಲ್ ಆಸ್ಪತ್ರೆಗೆ ಮೂಳೆಗಳು ಹಾಗೆ ತಲೆಬುರುಡೆಯ ಚೂರು ರವಾನೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯ FSL ತಜ್ಞರ ಕೈ ಸೇರಿದಾವೆ ಮೂಳೆಗಳು. ಮೂಳೆ, ತಲೆಬುರುಡೆಯ ಚೂರು ಇವೆಲ್ಲವನ್ನ ಕೂಡ FSL ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ TV9 ಜೊತೆಗೂ ಕೂಡ FSL ಎಕ್ಸ್ಪರ್ಟ್ಸ್ ಮಾತನಾಡ್ತಾ ಇದ್ರು. ವೇಗವಾಗಿ ಮಾಡಬಹುದಾದಂತ ಚಾನ್ಸಸ್ಗಳೇ ಹೆಚ್ಚಾಗಿದೆ. ಆ ರೀತಿಯಾದಂತ ಅನುಕೂಲ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇದೆ. ಕೇವಲ 1 ವಾರ ಸಾಕಾಗಬಹುದು. ಏನು ಎತ್ತ ಅಂತ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ 1 ವಾರಗಳು ಸಾಕು ಅನ್ನೋದಾಗಿ ಹೇಳ್ತಾ ಇದ್ರು. ಇದಾಗಲೇ FSL ತಜ್ಞರ ಕೈ ಸೇರಿದೆ ಮೂಳೆಗಳು, ತಲೆಬುರುಡೆ ಅನ್ನೋದು ಗೊತ್ತಾಗ್ತಾ ಇದೆ.